5 ತಿಂಗಳ ಬೃಹತ್ ಕಾರ್ಯಾಚರಣೆ ಕೊನೆಗೂ ಸಕ್ಸಸ್ ಆಗಿದೆ. ದಕ್ಷಿಣ ಆಫ್ರಿಕಾ ಮೂಲದ 2 ಮಹಿಳೆಯರ ಬಂಧನ ಆಗಿದೆ. ವಿದೇಶಿ ಪ್ರಜೆಗಳನ್ನು ಬೆಂಗಳೂರಿನಲ್ಲಿ ಖಾಕಿ ಬಂಧಿಸಿದೆ. ಕಳೆದ ವಾರವಷ್ಟೇ ನಾವು ಗಮನಿಸಿದ್ವಿ 11 ಕೋಟಿ ಡ್ರಗ್ಸ್ ಜಾಲವನ್ನ ಪತ್ತೆ ಹಚ್ಚಿದ್ರು ಪೊಲೀಸ್ ಅಧಿಕಾರಿಗಳು. ಇದೀಗ ಅದಕ್ಕಿಂತ ಅತಿ ದೊಡ್ಡ ಡ್ರಗ್ಸ್ ಜಾಲ ಇದು. ಅತಿ ದೊಡ್ಡ ಡ್ರಗ್ಸ್ ಕೇಸನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ಇದೀಗ ಸಕ್ಸಸ್ ಅನ್ನ ಕಂಡಿದೆ. ಬರೋಬ್ಬರಿ 74 ಕೋಟಿ ರೂಪಾಯಿ ಮೌಲ್ಯದ MDMA ಸೀಸ್ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. 37.5 kg ತೂಕದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ಖಾಕಿ. 2 ವಿದೇಶಿ ಪ್ರಜೆಗಳನ್ನ ಬಂಧನ ಕೂಡ ಮಾಡಿದೆ. ಕಳೆದ 5 ತಿಂಗಳಿಂದಲೂ ಕೂಡ ಬೃಹತ್ ಕಾರ್ಯಾಚರಣೆಯನ್ನ ನಡೆಸ್ತಾ ಇತ್ತು. ಸೊ ಇದೀಗ ಅದು ಸಕ್ಸಸ್ ಆಗಿದೆ. ಬೆಂಗಳೂರಿನ ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಂದು ಕಾಸರಗೋಡು 5 ಮಂದಿಗಳಿಗೆ ಅರೆಸ್ಟ್ ಮಾಡಿ ಅವರಿಂದ ನಾವು ಅವಾಗ ಪಿಸ್ಟಲ್ಸ್ ಎಲ್ಲ ಕಂಪ್ಲಿಮೆಂಟ್ ಪಿಸ್ಟಲ್ಸ್ ಸೀಸ್ ಮಾಡಿದ್ರು. ಅದೇ ಕೇಸ್ ಫರ್ದರ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ನಾವು ಇನ್ನೊಬ್ಬ ಆರೋಪಿಗೆ ಕಾಸರಗೋಡಿಂದ ಅರೆಸ್ಟ್ ಮಾಡಿದ್ದೀವಿ. ಅವರು ಹೆಸರು ಅಬ್ದುಲ್ ಫಜಲ್ ಅಂತ. ಅಂಡ್ ಅಬ್ದುಲ್ ಫಜಲ್ ಇಂದ ಇನ್ನೂ ಕಂಪ್ಲಿಮೆಂಟ್ ವೆಪನ್ ಮತ್ತು 2 ಲೈವ್ ರೌಂಡ್ ಸಿಕ್ಕಿದೆ. ಸೊ ಅದು ಕೂಡ ಈಗ ಇನ್ವೆಸ್ಟಿಗೇಷನ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಎಲ್ಲ ಕಂಪ್ಲಿಮೆಂಟ್ ಪಿಸ್ಟಲ್ ಇಲ್ಲಿವರೆಗೆ ಈ ಪರ್ಟಿಕ್ಯುಲರ್ ಆರೋಪಿ ಮತ್ತು ಅವ್ರ ತಂಡ ಮಹಾರಾಷ್ಟ್ರದಿಂದ ಪ್ರೊಕ್ಯೂರ್ ಮಾಡಿದ್ದಾರೆ. ಅಂಡ್ ಸಿಂಗಲ್ ಸೋರ್ಸ್ ಸಪ್ಲೈ ಇಲ್ಲಿವರೆಗೆ ಮಾತಾಡಿರೋದು ಮಾಹಿತಿ. ಸೊ ವಿ ಆರ್ ಟಾರ್ಗೆಟಿಂಗ್ ಹಿಮ್ ಆಲ್ಸೋ. ಸೊ ಲೆಟ್ಸ್ ಇಲ್ಲ, ಇದು ನಮ್ಗೆ ಹೇಳಕ್ಕಾಗುದಿಲ್ಲ. ಬಟ್ ಈಸ್ ಫ್ರಮ್ ಕಾಸರಗೋಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕೆಲವು ದಿವಸ ಹಿಂದೆ ಬೆಂಗಳೂರಿನ ಸಿಟಿ ಕ್ರೈಮ್ ಬ್ರಾಂಚ್ ಅವರು ಒಂದು ಕಾಸರಗೋಡು 5 ಮಂದಿಗಳಿಗೆ ಅರೆಸ್ಟ್ ಮಾಡಿ ಅವರಿಂದ ನಾವು ಅವಾಗ ಪಿಸ್ಟಲ್ಸ್ ಎಲ್ಲ ಕಂಪ್ಲಿಮೆಂಟ್ ಪಿಸ್ಟಲ್ಸ್ ಸೀಸ್ ಮಾಡಿದ್ರು. ಅದೇ ಕೇಸ್ ಫರ್ದರ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ನಾವು ಇನ್ನೊಬ್ಬ ಆರೋಪಿಗೆ ಕಾಸರಗೋಡಿಂದ ಅರೆಸ್ಟ್ ಮಾಡಿದ್ದೀವಿ. ಅವರು ಹೆಸರು ಅಬ್ದುಲ್ ಫಜಲ್ ಅಂತ. ಅಂಡ್ ಅಬ್ದುಲ್ ಫಜಲ್ ಇಂದ ಇನ್ನೂ ಕಂಪ್ಲಿಮೆಂಟ್ ವೆಪನ್ ಮತ್ತು 2 ಲೈವ್ ರೌಂಡ್ ಸಿಕ್ಕಿದೆ. ಸೊ ಅದು ಕೂಡ ಈಗ ಇನ್ವೆಸ್ಟಿಗೇಷನ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಈ ಕುರಿತು ನನ್ನ ಕಲೀಗ್ ಆದಿತ್ಯ ರಾವ್ ಫೋನು ಸಂಪರ್ಕದಲ್ಲಿದ್ದಾರೆ. ಹೆಸರು ಆದಿತ್ಯ ರಾವ್, ಯಾವ ರೀತಿಯಾಗಿ ಕಾರ್ಯಾಚರಣೆ ಆಯಿತು? 5 ತಿಂಗಳ ಬೃಹತ್ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಈ ಒಂದು ಡ್ರಗ್ಸ್ ಕೇಸ್ ಬಗ್ಗೆ. ಎಸ್ ರಮ್ಯಾ, ಇದು ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಡ್ರಗ್ಸ್ ದಂಧೆಯನ್ನು ಪತ್ತೆ ಹಚ್ಚಿದಂತಹ ಮಂಗಳೂರು ಪೊಲೀಸರು ಭೇದಿಸಿದಂತಹ ಪ್ರಕರಣವಾಗಿರುವಂತದ್ದು. ಇದಕ್ಕೆ ಸುಮಾರು 5 ತಿಂಗಳಿನಿಂದ ಪೊಲೀಸರು ಈ ಡ್ರಗ್ಸ್ ಜಾಲವನ್ನು ಪತ್ತೆ ಮಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಸತತವಾಗಿ ರಾಜ್ಯಾದ್ಯಂತ ಸಂಚರಿಸಿ ಈ ಪ್ರಕರಣದ ಹಿಂದೆ ಬೆನ್ನು ಬಿದ್ದಿದ್ರು. ಪೊಲೀಸ್ ಒಂದು ಪಡೆ ಈ ಪ್ರಕರಣದ ಹಿಂದೆ ಇತ್ತು. ಇದನ್ನು ಈಗ ಈ ಮಂಗಳೂರು ಪೊಲೀಸರು ಇದನ್ನು ಭೇದಿಸಿರುವಂತದ್ದು. ಸುಮಾರು 37.5 kg ತೂಕದ MDMA ಅನ್ನು ಈಗ ಮಂಗಳೂರು ಪೊಲೀಸರು ಬೆಂಗಳೂರಿನಲ್ಲಿ ವಶಪಡಿಸಿಕೊಂಡಿರುವಂತದ್ದು. ಮುಖ್ಯವಾಗಿ ಅಬ್ದುಲ್ ಫಾಜಿಲ್ ಎಂಬಾತ ಬೆಂಗಳೂರಿನಲ್ಲಿ ಬಂಧನವಾಗಿತ್ತು. ಬೆಂಗಳೂರಿನಲ್ಲಿ ಇವನನ್ನು ಬಂಧಿಸಿದ್ರು. ಬಳಿಕ ಇವನನ್ನು ವಿಚಾರಣೆ ಮಾಡಿದ ಬಳಿಕ ಆಫ್ರಿಕಾ ಮೂಲದ 2 ಮಹಿಳೆಯರನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿರುವಂತದ್ದು. ಇವರಿಂದ ಸುಮಾರು 74 ಕೋಟಿ ಮೌಲ್ಯದ MDMA ಅನ್ನು ವಶಪಡಿಸಿಕೊಂಡಿರುವಂತದ್ದು. ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳಿ ಮಂಗಳೂರಿನ ಪೊಲೀಸರು ಬೆಂಗಳೂರಿಗೆ ತೆರಳಿ ಈ ಒಂದು ಅತ್ಯಧಿಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಧಿಕ ಮೌಲ್ಯದ ಗಾಂಜಾ ಏನು ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಇದು ಮಂಗಳೂರಿಗೆ ಬಂದು ಬಳಿಕ ಮಂಗಳೂರಿನಿಂದ ಆಂಧ್ರ ಪ್ರದೇಶ ಆಗಿರ್ಬೋದು, ಬಳಿಕ ನೆರೆ ರಾಜ್ಯದಂತಹ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇದಕ್ಕೆಲ್ಲ ಈ ಡ್ರಗ್ಸ್ ಏನು ಮತ್ತೆ ಹೋಗ್ಲಿಕ್ಕಿತ್ತು. ಆದ್ರೆ ಈ ಮಂಗಳೂರು ಪೊಲೀಸರು ಇದನ್ನು ಈಗ ಭೇದಿಸಿ ಇವರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಬಳಿಕ ಈಗ ಮಂಗಳೂರಿನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಅನುಪಮ್ ಅಗರ್ವಾಲ್ ಅವರು ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ಬಳಿಕ ಈಗ ಅವರನ್ನು ಮಂಗಳೂರಿನಲ್ಲಿ ಕರೆತಂದು ಅವರನ್ನು ಎಲ್ಲ ಪರೀಕ್ಷೆಗಳನ್ನು ಒಳಪಡಿಸಿ ಇನ್ನು ಅನೇಕ ಮೌಲ್ಯದ ಇನ್ನೇನಾದ್ರೂ ಇದೆಯಾ, ಜಾಲ ಇದೆಯಾ ಅಥವಾ ಇನ್ಯಾರಾದ್ರೂ ಶಾಮೀಲಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಆದಿತ್ಯ.